ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಸೊ ಡೇಟ್ ಬಂದು 21 ಮಂಗಳವಾರ ಸಾಯಂಕಾಲ. ಇದು ಎಲ್ಲ ಮಕ್ಕಳದ್ದು ಸ್ಕೂಲ್ ಮುಗಿಸ್ಕೊಂಡು ನಾವು ಹೊಸಪೇಟೆಯಿಂದ ಹರಪನಹಳ್ಳಿಗೆ ಹೊರಟಿದ್ದು. ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಹರಪನಹಳ್ಳಿ ಮುಟ್ಟಿದ್ದು ಕೂಡ ನಾವು ತುಂಬ ಲೇಟ್ ಆಗಿತ್ತು. 9 ಗಂಟೆ ಆಗಿತ್ತು ನಾವು ಹರಪನಹಳ್ಳಿ ಮುಟ್ಟೋಷ್ಟೊತ್ತಿಗೆ. ಸೀದಾ ಹೋಗಿ ಊಟ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾಳೆ ಕಾರ್ಯಕ್ರಮಗಳು ಏನೇನಿದೆಯಲ್ಲ ಅದಕ್ಕೆಲ್ಲ ಇವತ್ತೇ ನಾವು ಪ್ರಿಪೇರ್ ಆಗೋಣ ಅಂಥೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಹಾಗಾಗಿ ಬಂದ ತಕ್ಷಣ ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ರು. 2 ಅವರ್ ಜರ್ನಿ ಅಲ್ವಾ, ಟಯರ್ಡ್ ಆಗಿದ್ರು. ಹಾಗೆ ರೆಸ್ಟ್ ಮಾಡೋರೆಲ್ಲ ರೆಸ್ಟ್ ಮಾಡ್ತಾಯಿದ್ರು, ಕೆಳಗಡೆ ಕೆಲಸ ಮಾಡೋರು ಕೆಳಗಡೆ ಕೆಲಸ ಮಾಡ್ತಾಯಿದ್ರು. ನಾವು ಮೇಲ್ಗಡೆ ನಾಳೆಗೆ ಏನೆಲ್ಲ ಬೇಕೋ ಅದನ್ನ ಇವತ್ತೇ ರೆಡಿ ಮಾಡ್ಕೊಂಡು ಮಲ್ಕೊಂಡ್ರಾಯ್ತು. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತೇಳಿ ಬೇಗ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಬುಧವಾರ 22. ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಕೂತ್ಕೊಂಡಿದ್ವಿ. ತುಂಬಾ ಚಳಿ ಇತ್ತು. ಹಾಗಾಗಿ ಅವಳು ನಮ್ಮ ಮಾವನ ಹೆಂಡತಿ ಬಿಗ್ ಸಿಸ್ಟರ್ ಅವಳು ತುಂಬಾ ಕೇರ್ ಅವಳಿಗೆ ಎಲ್ಲರ ಬಗ್ಗೆನೂ. ತುಂಬ ಚಳಿ ಇದೆ ಅಂಥೇಳಿ ಹೋಗಿ ಟೀ ಮಾಡಿಕೊಂಡು ಎಲ್ಲರಿಗೂ ಟೀ ಸರ್ವ್ ಮಾಡ್ತಾಯಿದ್ಲು. ಎಲ್ಲರಿಗೂ ಅಷ್ಟೇ, ಅವಳು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ, ಕೇರ್ಫುಲ್ಲಾಗಿ. ಮಕ್ಕಳಿಗಂತೂ ಅವಳಂದರೆ ತುಂಬ ಇಷ್ಟ. ಎಲ್ಲ ಮಕ್ಕಳು ಅವಳು ಒಬ್ಳು ಇದ್ಬಿಟ್ರೆ ಸಾಕು, ನಾವು ಯಾರು ಬೇಡ ಯಾವ ಮಕ್ಕಳಿಗೂ. ಅವಳು ಅಷ್ಟೇ ಮಕ್ಕಳನ್ನ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ತಾಳೆ. ಮಕ್ಕಳಂದರೆ ಅವಳಿಗೆ ಇಷ್ಟ. ಹಾಗೆ ಟೀ ಕುಡ್ಕೊತ ಮಾತಾಡ್ಕೊಳ್ತಾ ಇನ್ನೇನು ಕೆಳಗಡೆ ಹೋಗಬೇಕು ಅಂಥೇಳಿ ರೆಡಿ ಆದ್ವಿ. ಸೊ ನಾವು ರೆಡಿಯಾಗಿ ಕೆಳಗಡೆ ಹೋಗೋಷ್ಟರಲ್ಲೇ ಇಲ್ಲಿ ಕೆಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು. ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಅಷ್ಟೇ ಎಲ್ಲ ಸಾಮಾನುಗಳ್ನ ರೆಡಿ ಮಾಡಿಟ್ಕೊಂಡಿದ್ರು, ದೇವ್ರ ಸಾಮಾನುಗಳ್ನ ಇನ್ನೇನು ಹೋಗಬೇಕು ಅಂಥೇಳಿ. ನಾವು ಅಷ್ಟೇ ಒಬ್ಬೊಬ್ಬರೇ ರೆಡಿಯಾಗಿ ಕೆಳಗಡೆ ಬರ್ತಾನೆ ಇದ್ದರು. ಇನ್ನು ಕೆಲವು ಜನ ರೆಡಿಯಾಗಿ ಬಂದು ಕೆಳಗಡೆ ಕೂತ್ಕೊಂಡಿದ್ರು ವೇಟಿಂಗಲ್ಲಿ. ಇನ್ನು ಬರೋರೆಲ್ಲ ಬಂದುಬಿಟ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಹೋಗ್ಬೋದು ಅಂಥೇಳಿ. ಹಾಗೆ ನಾವೆಲ್ಲ ರೆಡಿ ಇದ್ವಿ ಹೋಗೋಕ್ಕೆ. ಇನ್ನೇನು ಬರೋರೆಲ್ಲ ಬಂದರು. ಹಾಗೆ ಹೊರಗಡೆನೂ ಕರಿತಾ ಇದ್ರು ರೆಡಿನಾ ಅಂತ. ನಾವು ರೆಡಿನೇ ಇದ್ವಿ. ಎಲ್ಲರೂ ಬಂದ ತಕ್ಷಣ ಹೊರಟ್ರಾಯ್ತು ಅಂಥೇಳಿ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ಕೆಳಗಡೆ ಬಂದರು. ಇನ್ನೇನು ಹೊರಟ್ವಿ ನಾವು. ಅಲ್ಲಿ ನೋಡಿದ್ರೆಲ್ಲ ದೇವ್ರ ಸಾಮಾನುಗಳೆಲ್ಲ ರೆಡಿ ಮಾಡಿ ಇಟ್ಟಿತ್ತಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದನ್ನು ತೊಗೊಂಡು ಹೊರಗಡೆ ಬಂದ್ವಿ. ನಮ್ಮ ಆಂಟಿ ಕೈಯಲ್ಲಿ ಏನಿದೆಯಲ್ಲ ಅದು ಕೇಲ್ ಅಂತ ಕರೀತಾರೆ, ಅಂದರೆ ಒದ್ಕೊಡು ಕೇಲ್ ಅಂತೇಳಿ. ಆ ಕಡೆ ಜನರಿಗೆಲ್ಲ ಗೊತ್ತಿರುತ್ತೆ, ಹರಪನಹಳ್ಳಿ ದಾವಣಗೆರೆ ಸೈಡೆಲ್ಲ ತುಂಬ ಮನೆಗಳೆಲ್ಲ ಅಲ್ಲಿ ಅದು ಇರುತ್ತೆ. ಈ ಕಡೆ ಸ್ವಲ್ಪ ಜನರಿಗೆ ಗೊತ್ತಿಲ್ಲ, ಅಂದರೆ ತುಂಬ ಇಲ್ಲೆಲ್ಲ ಜಾಸ್ತಿ ಮನೇಲಿಲ್ಲ, ಕೆಲವೊಂದು ಮನೆಗಳಲ್ಲಿ ಅಷ್ಟೇ. ನಮ್ಮ ಹೊಸಪೇಟೆ ಸೈಡೆಲ್ಲ ಕಾಣುತ್ತೆ ಅದು ಅಷ್ಟೇ. ಇನ್ನೊಂದು ನಾವು ಹೋಗಿದ್ದ ಹಬ್ಬ ಬಂದು ಇಡೀ ಹರಪನಹಳ್ಳಿಯಲ್ಲೇ ಇರೋದಿಲ್ಲ. ಇದು ಹರಪನಹಳ್ಳಿ ಇರುವಂಥ ಒಂದು ಏರಿಯಾ, ಬ್ಯಾಡ್ರಿಗೇರಿ ಏರಿಯಾ ಅಂತ ಹೇಳ್ಬಿಟ್ಟು ಆ ಏರಿಯಾಕ್ಕೆ ಮಾತ್ರ ಇದು ಸೀಮಿತ ಆಗಿರುತ್ತೆ. ಅಂದರೆ 3 ವರ್ಷಕ್ಕೊಮ್ಮೆ ಸುನೇದ ಹಬ್ಬ ಅಂಥೇಳಿ ಮಾಡ್ಕೊಳ್ತಾರೆ. ಯಾರೆಲ್ಲ ಹರಕೆಗಳ್ನ ಕಟ್ಕೊಂಡಿರ್ತಾರಲ್ವ, ಈಗ ಮಕ್ಕಳಿಗೆ ಅನಾರೋಗ್ಯ ಅಥವಾ ಮನೆ ಪರಿಸ್ಥಿತಿ, ಫ್ಯಾಮಿಲಿ ಪರಿಸ್ಥಿತಿ ಈ ಥರ ಇದ್ದಾಗ ಯಾವ ದೇವರಿಗೆ ಹರಕೆಗಳ್ನ ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ಈ ಟೈಮಲ್ಲಿ ಈಡೇರಿಸ್ಕೊಳ್ತಾರೆ. ಸೊ ಇದಕ್ಕೆ ಎಲ್ಲದು ಸುನೇದ ಹಬ್ಬ ಅಂತ ಕರೀತಾರೆ. ಅಂದರೆ ಬೇರೆ ಬೇರೆ ವಾರದಲ್ಲಿ ಬೇರೆ ಬೇರೆ ಏರಿಯಾದವರೆಲ್ಲ ಮಾಡ್ಕೊಳ್ತಾರೆ. ಈ ಏರಿಯಾದಲ್ಲಿ ಬಂದ್ಬಿಟ್ಟು ಮೊನ್ನೆ 21, 22 ಇತ್ತು. ಹಾಗಾಗಿ ನಾವೆಲ್ಲ ಅಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗೇ ಆಯಿತು ಹಬ್ಬ ಬಂದು. ನಮಗಂತೂ ತುಂಬಾ ಖುಷಿ ಆಯಿತು. ಎಷ್ಟೊಂದು ವರ್ಷಗಳ ನಂತರ ನಾನು ಆ ಹಬ್ಬಕ್ಕೆ ಹೋಗಿದ್ದೆ. ಅಂದರೆ ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದೆ. ಇವಾಗ ಮದುವೆ ಆಗಿ ಇಷ್ಟ ಆದಮೇಲೆ ಇವಾಗ ಹೋಗಿದ್ದೀನಿ. ತುಂಬ ಖುಷಿ ಆಯಿತು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿದ್ದು. ಅಂದರೆ ನಾವೆಲ್ಲರೂ ಅವಾಗವಾಗ ಮೀಟ್ ಆಗ್ತಿರ್ತೀವಿ. ಆಲ್ಮೋಸ್ಟ್ ನಾವೆಲ್ಲ ಹೊಸಪೇಟೆಯವರೇ ಇರೋದು. ನಮ್ಮ ತಂಗಿಯಂದ್ರಾಗಿರ್ಬೋದು, ಅಜ್ಜಿ, ಚಿಕ್ಕಮ್ಮ, ಅಮ್ಮ, ಅಕ್ಕ ಅವರೆಲ್ಲ ಹತ್ರದಲ್ಲೇ ಇರೋದು. ನಾವು ಯಾರೂ ದೂರ ಇಲ್ಲ. ಬಟ್ ಆ ಹತ್ರದಲ್ಲಿ ಇದ್ದರೂ ಕೂಡೋದು ಕಡಿಮೆನೇ. ಅದು ಒಟ್ಟಿಗೆ ಇಷ್ಟು ಜನ ಕೂಡೋದಂತೂ ಕಡಿಮೆ, ಯಾರೋ ಅಪರೂಪಕ್ಕೆ ಕೂಡ್ತಿರ್ತೀವಿ. ಹಾಗಾಗಿ ಎಲ್ಲರೂ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಎಲ್ಲ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಖುಷಿ ಆಯ್ತು ಅಲ್ಲೆಲ್ಲರ ಜೊತೆ ಸೇರಿದ್ದು. ನೋಡ್ತಾ ಇರ್ಬೋದು ಇವಾಗ ನೀವು, ಕೇಲ್ಗೆ ಪೂಜೆ ಮಾಡ್ತಿದ್ದಾರೆ. ಇದನ್ನು ಬಂದುಬಿಟ್ಟು ಇಲ್ಲಿಗ ಬಾವಿಗೆ ಹತ್ರ ಹೋಗಿ ಹಾಲು ತುಪ್ಪದಲ್ಲಿ ತೊಳ್ಕೊಂಡು ಹಾಗೆ ಅದಕ್ಕೆ ವಾಪಸ್ಸು ಗಂಗೆ ನೀರನ್ನ ತುಂಬಿಕೊಂಡು ತೊಗೊಂಬಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಿರೋದು. ಎಲ್ಲರೂ ಅಷ್ಟೇ ನೋಡ್ತಿರ್ಬೋದು, ಲೈನಕ್ಕೆ ಏನು ಕೂತ್ಕೊಂಡಿದ್ದಾರಲ್ಲ ಅವರೆಲ್ಲ ಸೇಮ್ ಇದೇ ಥರನೇ ಪೂಜೆ ಮಾಡ್ತಾ ಇರೋದು. ಇದು ಅಂದರೆ ಆ ಕೇಲ್ ಪೂಜೆ ಅಂಥೇಳಿ ಮಾಡ್ತಾರೆ. ಅದು ಕೆಲವೊಂದು ಮನೆ ಪದ್ಧತಿ ಇರುತ್ತಲ್ಲ, ಪರಂಪರೆಯಿಂದ ಬಂದಿರೋದು. ಎಲ್ಲರೂ ಒಂದೇ ಥರ ಮಾಡ್ತಿರೋದು. ಇದ್ರ ಮಾಂಗಲ್ಯ ಬಂದು ಹಳೇದನ್ನ ತೆಗೆದು ಹಾಕ್ಬಿಟ್ಟಿರ್ತಾರೆ, ಅಂದರೆ ಬಾವಿಲಿ ಬಿಟ್ಟಿರ್ತಾರೆ. ಮತ್ತು ಹೊಸದು ಅಂಗಡಿಯಿಂದ ತಂದು ಇಟ್ಕೊಂಡಿರ್ತಾರೆ.
ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಅಂದರೆ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು, ಯಾವ ಥರ ಬೇಕು ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಿರ್ಬೋದು ಇವಾಗ ತಾಳಿ, ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಹಳೆ ತಾಳಿನ ತೆಗೆದು ಗಂಗೆಗೆ ಹಾಕ್ಬಿಟ್ಟಿರ್ತಾರೆ, ಬಾವಿಲಿ ಹಾಕಿರ್ತಾರೆ. ಹೊಸದು ಅಂಗಡಿಯಿಂದ ತೊಗೊಂಬಂದು ಇವಾಗ ಹೊಸದಾಗಿ ಕಟ್ತಾರೆ. ಇದನ್ನೇ 3 ವರ್ಷಗಳ ಕಾಲ, ಅಂದರೆ ನೆಕ್ಸ್ಟ್ ಸುನೇದ ಹಬ್ಬದವರೆಗೂ ಇದನ್ನೇ ಜಗಲಿ ಮೇಲಿಟ್ಟು ಪೂಜೆ ಮಾಡೋದು ಅವರು. ಆಮೇಲೆ ಯಥಾರೀತಿ ಅದು ನೆಕ್ಸ್ಟ್ ಹಾಗೆ ಅದನ್ನು ಗಂಗಾ ಮುಂದೆ ಬಿಟ್ಬಿಟ್ಟು ಮತ್ತೆ ಹೊಸದನ್ನು ತೊಗೊಂಬರ್ತಾರೆ. ಅಂದರೆ ಎಲ್ಲರೂ ಈ ಹಬ್ಬದಲ್ಲಿ ಹೊಸದನ್ನು ಖರೀದಿ ಮಾಡ್ತಾರೆ, ತಾಳಿ ಆ ಥರ ಎಲ್ಲರೂ ಹೊಸದಾಗೆ ಕಟ್ಟೋದು. ಹಾಗೆ ಎಲ್ಲರೂ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ ಅಂತ ಏನೂ ಇಲ್ಲ. ಅಂದರೆ ಕೆಲವು ಜನ ಬೇರೆ ಬೇರೆ ದೇವರಿಗೆಲ್ಲ ಹರಕೆ ಹೊತ್ಕೊಂಡಿರ್ತಾರಲ್ಲ, ಈಗ ಎಕ್ಸಾಂಪಲ್ಲು ಊರಮ್ಮ, ಗಾಳೆಮ್ಮ ಅಂತ ಇದ್ದೇ ಇರ್ತವೆ ಬೇರೆ ತುಂಬ. ಅಂಥ ದೇವ್ರುಗಳಿಗೂ ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಆ ಹರಕೆಗಳ್ನ ಇದೇ ಟೈಮಲ್ಲೇ ಅವರು ಈಡೇರಿಸೋದು, ಆ ಹರಕೆಯನ್ನು ತೀರಿಸೋದು. ಆವಾಗ ಏನು ಮಾಡ್ತಾರೆ, ಅವ್ರು ಇಲ್ಲಿಗೆ ಬರೋದಿಲ್ಲ. ಅವ್ರು ಯಾವ ದೇವರಿಗೆ ಹರಕೆಗಳನ್ನ ಕಟ್ಕೊಂಡಿರ್ತಾರೋ ಆಯಾ ದೇವ್ರ ಹತ್ರ ಹೋಗ್ಬಿಟ್ಟು ಹರಕೆನ ತೀರಿಸ್ತಾರೆ. ಅಂದರೆ ಅದು ಹುಡುಗಿ ಉಡೋದಾಗಿರ್ಬೋದು, ಅಥವಾ ಬೇಟೆ ಮಾಡೋದಾಗಿರ್ಬೋದು, ಅಥವಾ ಇನ್ನೇನೋ ಕೊಡ್ತೀನಿ ಅಂತ ದೇವರಿಗೆ ಹರಕೆನ ಹೊತ್ಕೊಂಡಿರ್ತಾರೆ. ಅದೆಲ್ಲದನ್ನು ಈ ಟೈಮಲ್ಲಿ ಹರಕೆನ ತೀರಿಸ್ತಾರೆ. ನೋಡ್ತಾ ಇರ್ಬೋದು, ಇದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಇದಕ್ಕೆ ಏನಂತ ಕರೀತಾರಂತ. ಏನೋ ಕೊಬ್ಬರಿ ಬಟ್ಲ ಮತ್ತು ಹೋಳಿಗೆ ಇನ್ನೇನೋ ಉತ್ತತ್ತಿನೋ ಏನೋ ಇಟ್ಟು ದಾರದಲ್ಲಿ ಕಟ್ಟಿದ್ರು. ಯಾರೆಲ್ಲ ಆ ಕಡೆ ನೋಡ್ತಾ ಇರ್ತೀರೋ ಅದೇನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೆ ಏನು ಹೇಳ್ತಾರಂತೆ ಗೊತ್ತಿಲ್ಲ ನನಗೆ. ಅದನ್ನೆಲ್ಲ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಎಡಿನೂ ಅಷ್ಟೇ, ಎಡಿ ಇಟ್ಬಿಟ್ಟು ಅನ್ನ ಮತ್ತು ಹೋಳಿಗೆನ ಎಡಿ ಮಾಡಿರೋದು ಇವರು. ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಎಲ್ಲರೂ ಅಷ್ಟೇ ಸೇಮ್ ಮಾಡ್ತಿರೋದು. ಎಲ್ಲರೂ ಒಟ್ಟಿಗೆ ಬಂದಿರೋದ್ರಿಂದ ಒಟ್ಟಿಗೆ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಒಟ್ಟಿಗೆನೇ ಹೋಗೋದು. ಹಾಗಾಗಿ ಬೇಗ ಬೇಗ ಎಲ್ಲರೂ ಪೂಜೆ ಮುಗಿಸ್ಕೊಳ್ತಾ ಇದ್ದಾರೆ. ಇನ್ನೇನು ಪೂಜೆನೂ ಮುಗಿತಾ ಬಂತು. ಇನ್ನೊಂದು ಫ್ರೆಂಡ್ಸ್, ಇದೇ ಪೂಜೆಯಲ್ಲಿ 5 ಜನ ಮುತ್ತೈದರಿಗೆ ಉಡಿ ತುಂಬೋದು ಅಂಥೇಳಿ ಇಟ್ಕೊಂಡಿದ್ರು. ಅಂದರೆ ಎಲೆ ಮೇಲೆ ಅನ್ನ ಮತ್ತು ಹೋಳಿಗೆನ ಇಟ್ಬಿಟ್ಟು ಉಡಿ ತುಂಬ್ತಾ ಇರೋದು. ನನಗೂ ಉಡಿ ತುಂಬಿದ್ರು, ಖುಷಿ ಆಯಿತು. ಎಲ್ಲರೂ ಅಷ್ಟೇ ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ ಏನು ಬಂದಿರ್ತಾರಲ್ಲ ಆ ಥರ ಎಲ್ಲರಿಗೂ 5 ಉಡಿನ ತುಂಬ್ತಾರೆ. ನಮಗೂ ಆ ಥರ ಎಲ್ಲರೂ ಉಡಿ ತುಂಬಿದ್ರು. ಆ ಉಡಿ ಎಲ್ಲ ತುಂಬಿದ ನಂತರ ಈಗ ಕೇಳನ್ನ ಹೊತ್ಕೊಳ್ಳೋದು. ಅಂದರೆ ಎಲ್ಲರೂ ಒಟ್ಟಿಗೆ ಕೇಳನ್ನ ಹೊತ್ಕೊಂಡು ರೆಡಿ ಆಗಬೇಕು, ಒಟ್ಟಿಗೆ ಹೋಗ್ತಾರಲ್ಲ. ಹಾಗಾಗಿ ಎಲ್ಲರೂ ಪೂಜೆ ಮುಗಿದ ತಕ್ಷಣ ಆಯಿತಾ ಅಂತ ಕೇಳಿಬಿಟ್ಟು ಎಲ್ಲರೂ ರೆಡಿ ಆದರು, ಕೇಳನ್ನೆಲ್ಲ ಹೊತ್ಕೊಂಡು. ಇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಿರ್ಬೋದು, ಕೆಳಗಡೆ ಸೀರೆ ಹಾಸಿದ್ದಾರೆ. ಅಂದರೆ ಈ ಅಗಸ್ರೆಲ್ಲ ಮಡಿ ಸೀರೆ ಹಾಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ, ಮಡಿ ಮೇಲೆ. ಹಾಗಾಗಿ ಮಡಿಯಿಂದ ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನ. ನಮ್ಮ ಆಂಟಿಗೆ ಒಂದು ಸ್ವಲ್ಪ ಅಮ್ಮ ಬರ್ತಾರೆ ಅಂತ ಬರ್ತಾರೆ. ಹಾಗಾಗಿ ಅವರು ಒಂದು ಸ್ವಲ್ಪ ಅಮ್ಮವರು ಬಂದು ಹೋಗ್ತಾಯಿದ್ರು. ಅದೇ ಥರ ಅಲ್ಲೊಂದು 2-3 ಹಂಗೆ ಆಗ್ತಾಯಿತ್ತು. ನಾವು ಬರುವಾಗ ನಮಗೆ ಎಷ್ಟು ಜನ ಈ ಥರ ಕೇಳನ್ನ ಹೊತ್ಕೊಂಡು ಬರೋರಿದ್ದಾರೆ ಆ ಓಣಿಲಿ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ರೋಡ್ ತುಂಬ ಬಂದ್ರಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ ನಮಗೆ. ಇವಾಗ ಹಿಂಗೆ ಹೋಗಬೇಕಾದ್ರೆ ಒಬ್ಬರಿಂದ ಒಬ್ಬರು ನಿಂತ್ಕೊಂಡಿರೋದು ನೋಡಿ, ಇಷ್ಟೊಂದು ಜನ ನಮ್ಮ ಜೊತೆಗೆ ಬಂದ್ರ ಅಂತ ನಮಗೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟೊಂದು ಜನ ಇದ್ದರು. ಹೋಗುವಾಗ ಗೊತ್ತಾಗಲಿಲ್ಲ ನಮಗೆ, ಬರುವಾಗ ಎಷ್ಟೊಂದು ಜನ ಇದೆ ಅಂತ ಗೊತ್ತಾಯಿತು. ಆಮೇಲೆ ಕೆಲವೊಂದು ಮನೇಲಿ ಹೆಂಡತಿ ಕೇಳೋದ್ಕೊಂಡ್ರೆ ಗಂಡ ಗಂಗೆ ತುಂಬಿರೋ ಚೊಂಬನ ಇಟ್ಕೊಳ್ತಾ ಇದ್ರು. ಮತ್ತು ಇನ್ನೂ ಕೆಲವೊಂದು ಮನೇಲಿ 2 ಹೆಣ್ಮಕ್ಳೇ ಹಿಡ್ಕೊಳ್ತಾ ಇದ್ರು. ನಮ್ಮ ಮನೇಲೂ ಅಷ್ಟೇ, ನಮ್ಮ ಆಂಟಿಯವರು 2 ಹಿಡ್ಕೊಂಡಿದ್ರು. ಹಾಗೆ ಅದರಲ್ಲಿ ಬೇರೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಬಿಸಿಲು ಬೇರೆ ಜಾಸ್ತಿ ಇತ್ತು. ಯಾಕಂದರೆ ಅದನ್ನ ಹೊತ್ಕೊಂಡಿರ್ತಾರಲ್ಲ, ಅವರೆಲ್ಲ ತುಂಬ ಉಪವಾಸ ಇರ್ತಾರೆ, ಅವತ್ತೇನು ತಿಂದಿರಂಗಿಲ್ಲ, ಟಯರ್ಡ್ ಆಗಿದ್ರು. ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಗೆ ಮನೆ ಹತ್ರ ಬಂದ್ವಿ. ಸೊ ಇವ್ರನ್ನ ಒಳಗೆ ಕರ್ಕೊಳ್ಳೋಷ್ಟೊತ್ತಿಗೆ ಕೆಲವೊಂದು ಕಾರ್ಯಕ್ರಮಗಳು ಆಯಿತು. ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ಈ ಕಡೆ ಎಲ್ಲ ಅಡುಗೆಗೆ ರೆಡಿ ಮಾಡಿಕೊಡ್ತಾ ಇದ್ರು ಭಟ್ರಿಗೆ. ಅಂದರೆ ಬೇಗ ಮಾಡಿಕೊಟ್ರೆ ಅವರು ಬೇಗ ಅಡುಗೆ ಮಾಡಿಬಿಡ್ತಾರಲ್ಲ ಅಂಥೇಳಿ. ಹಾಗೆ ಫ್ರೆಂಡ್ಸ್, ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಊಟದ್ದೆಲ್ಲ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇದು ತುಂಬ ಲೇಟಾಗಿ ಬಂದಿದೆ, ಸಾರಿ. ಇದು ಮಂಗಳವಾರ ಬುಧವಾರ ಆಗಿರುವಂಥ ವಿಡಿಯೋ. ಥ್ಯಾಂಕ್ ಯು.